ರುದ್ರ, ಅಲ್ವೋ ಬೆಂಗಳೂರಿನಿಂದ ಯಾವಾಗ ಬಂದೆ? ಅಪ್ಪಾರ ನೀನ್ ರಾತ್ರಿನೇ ಬಂದಿಡ್ರಿಯಪ್ಪ. ಬರೋದು ಭಾಳ ಹೊತ್ತಾತ್ ನೋಡ್ರಿ ಅಪ್ಪಾರ. ಅದಕ್ಕಾಗಿ ನಿಮ್ಮ ಮನೆ ಕಡೆ ಬರಾಕಾಲಿಲ್ಲ ನೋಡ್ರಿ ಅಪ್ಪಾರ. ಹೌದಾ? ಅದರಲ್ಲಿ ನನ್ನ ಪಾದರಕ್ಷೆಗಳು ಕಾಣ್ತಾ ಇಲ್ಲ, ಎಲ್ಲಿವೆ ನೋಡಿಕೊಂಡು ಬಾ ಹೋಗು. ಆಯ್ತ್ರಿ ಅಪ್ಪಾರ. ರುದ್ರ, ಏನೋ ಇದು? ಎಂಥ ಹೀನವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀನು. ನೋಡು, ಇನ್ನೊಂದು ಸಲ ನೀನು ನನ್ನ ಪಾದರಕ್ಷೆಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಬರಬಾರ್ದು. ನೀನು ಮಾಡುವ ಎಂಥ ಕೀಳು ಕೆಲಸಕ್ಕೆ ಈ ನನ್ನ ಮನಸ್ಸು ಒಪ್ಪಲಾರದು ರುದ್ರ, ಒಪ್ಪಲಾರದು. ಯಾಕ್ರಿ ಅಪ್ಪಾರ ನಾ ಕೈ ಹಿಡ್ಕೊಂಬಂದ್ರ ಏನಾಯ್ತ್ರಿ ಅಪ್ಪಾರ? ಯಾಕ್ರಿ ಅಪ್ಪಾರ ಏನಾಯ್ತು? ನೀನು ಈ ಮನೆಯಲ್ಲಿ ದುಡಿಯುವ ಆಳು ಅಂತ ನಾನು ತಿಳಿದುಕೊಂಡಿಲ್ಲವಾ? ನೀನು ನಮ್ಮ ಮನೆಯಲ್ಲಿ ದುಡಿಯುವ ಆಳಾಗಿದ್ರು ಈ ಮನೆತನದ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ಈ ಮನೆತನದ ಮೇಲೆ ಶ್ರದ್ಧೆ ವಿಶ್ವಾಸ ಬಿಟ್ಟು ದುಡಿಯುತ್ತಿರುವೆ. ಅದು ಅಲ್ಲದೆ ಈ ನನ್ನ ವಯಸ್ಸಿನಲ್ಲಿ ಸರಿಸಮಾನವಾದ ಮನುಷ್ಯ ನೀನು. ಹೀಗಿರುವಾಗ ನೀನು ಮಾಡುವ ಇಂಥ ಕೀಳು ಕೆಲಸಕ್ಕೆ ಈ ನನ್ನ ಮನಸ್ಸು ಒಪ್ಪಲಾರದು ರುದ್ರ, ಒಪ್ಪಲಾರದು. ಯಾಕೆ ಒಪ್ಪುದಿಲ್ರಿ ಅಪ್ಪಾರ? ಯಾಕೆ ಒಪ್ಪುದಿಲ್ಲ? ನಾನು ಎಷ್ಟೇ ಆದ್ರೂ ಈ ನಿಮ್ಮನಿ ಆಳ್ಮಗ ಅಲ್ಲೇನ್ರಿ ಅಪ್ಪಾರ? ಹಾಗಂತ ನೀನು ತಿಳಿದುಕೊಂಡಿದ್ಯಾ? ನಾವು ತಿಳಿಯಬೇಕಲ್ಲ. ಈ ನಮ್ಮ ಮನೆತನದ ಬಗ್ಗೆ ಅದಷ್ಟು ಪ್ರೀತಿ ಅಭಿಮಾನ ಈ ನನ್ನ ಹೃದಯದಲ್ಲಿ ನಾನು ತುಂಬಿಕೊಂಡಿರುವೆನೋ, ಅಷ್ಟೇ ಪ್ರೀತಿ ಅಭಿಮಾನ ನಿನ್ನ ಹೃದಯದಲ್ಲಿ ನೀನು ತುಂಬಿಕೊಂಡಿದ್ಯಾ. ಅಂದಾಗ ನೀನು ಈ ಮನೆಯಲ್ಲಿ ದುಡಿಯುವ ಆಳು ಅಂತ ನಾನು ತಿಳಿದುಕೊಂಡಿಲ್ಲವ? ನೀನೊಬ್ಬ ಈ ಮನೆತನದ ವಿಶ್ವಾಸಿಕ ಅಭಿಮಾನಿ, ಈ ಮನೆತನದ ಮಾನವ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ತಿಳಿದಿದ್ದೀನಿ ರುದ್ರ, ಮಾನವೀಯತೆಯ ಮನುಷ್ಯ ಅಂತ ತಿಳಿದಿದ್ದೀನಿ. ಅಪ್ಪಾರ ಈ ಬಡವನ್ ನೀವು ಭಾಳ ನಂಬಿರಿ ನೋಡ್ರಿ ಅಪ್ಪಾರ, ಭಾಳ ನಂಬಿರಿ. ನಂಬಲೇಬೇಕು ರುದ್ರ, ನಮ್ಮನ್ನು ನಂಬಿದವರಿಗೆ ನಾವು ನಂಬಲೇಬೇಕು, ನಂಬಲೇಬೇಕು. ಇಷ್ಟು ಸಾಕು ನೋಡ್ರಿ ಅಪ್ಪಾರ. ನಿಮ್ಮ ಜೀವರ ತನಕ ಹೀಗೆ ನಗುನಗುತ್ತಾ ಸ್ವರ್ಗದಾಗ ಕಾಲು ಕಳೆದಂಗ ಬದುಕೋದ್ರ ಅಷ್ಟ ಸಾಕು ನೋಡ್ರಿ ಅಪ್ಪಾರ. ಅಪ್ಪಾರ ಅವಾರ ಬಂದ್ರ ನೋಡ್ರಿ ಅಪ್ಪಾರ. ಎಲ್ಲಿ ರುದ್ರ? ರುದ್ರ, ಬೆಂಗಳೂರಿಂದ ಯಾವಾಗ ಬಂದ್ಯಪ್ಪ? ಅವರ ನಿನ್ನ ರಾತ್ರಿನ ಬಂದ್ರಿ ಅವರ. ಅವರ ನಿಮ್ಮಗ ಮಾಂತ್ಯ ಶಬ್ದನಿನ ಬೆಂಗಳೂರು ಬಿಟ್ಟು ಬರಕಂತ ಕರ್ಕೊಂಡು ಹೋಗುವಾಗ ನಡುದಾರ ಬಹಳ ಹಠ ಮಾಡಿದ್ ನೋಡ್ರಿ ಅವರ. ಯಾಕಂದ್ರ ಇನ್ನೂ 6 ವರ್ಷದ ಕೂಸಲ್ಲ ನೋಡ್ರ, ಹಠ ಮಾಡೋನವನು. ಬೆಂಗಳೂರು ಆಗಿರೋ ನಿಮ್ಮ ತಂಗಿ ಮನೆ ಬಿಟ್ಟು ಬರ್ಬೇಕಾದ್ರ ನನ್ನ ಮನಸ್ಸು ಬಾಳ ವಿಲಿವಿಲಿ ಅಂತ ಒದ್ದಾಟ್ ನೋಡ್ರಿ ಅವರ. ಮತ್ತ ನಿಮ್ಮ ತಂಗಿಯ ನಂಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ರ ನೋಡ್ರಿ ಅವರ. ಹೌದಪ್ಪ ರುದ್ರ, ಅವನು ಇನ್ನು ತುಂಬಾ ಚಿಕ್ಕವನು. ಹೆತ್ತ ತಂದೆ ತಾಯಿಗಳನ್ನು ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅಪ್ಪ. ಅವನಿಗೇನು ಬೇಕಂತ ನಾವು ಬೆಂಗಳೂರಿಗೆ ಕಳಿಸಿಕೊಟ್ಟಿಲ್ಲ. ಅವನು ಚೆನ್ನಾಗಿ ಓದ್ಬೇಕು, ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ತಾನೇ ಕಳಿಸಿಕೊಟ್ಟಿದ್ದು. ಹೌದ್ರಿ ಅವರ, ನಿಜ ಅವರ. ನಮ್ಮ ಮಾಂತ್ಯ ಶಬ್ದನ್ಯಾರು ಖಂಡಿತವಾಗಿಯೂ ದೊಡ್ಡ ವಿದ್ಯಾವಂತ ಆಗೇ ಆಗ್ತಾರೆ ಅವರ. ಈ ನಮ್ಮ ದೊಡ್ಡ ತನಿಯಾರಂಗ ಆ ನಮ್ಮ ಚಿಕ್ಕ ದನಿನು ಈ ಸುತ್ತು 40 ಹಳ್ಳಿ ಒಳಗ ಹೆಸರು ಗಳಿಸ್ತಾರೆ ಅವರ, ಹೆಸರು ಗಳಿಸ್ತಾರೆ ಅವರ. ಮತ್ತ ನಿಮಗೂ ಮಗ ಅಂದ್ರ ನಮ್ಮ ಮಾಂತ್ಯ ಶಬ್ದನ್ಯಾರು ಒಬ್ರು ಅಲ್ವೇನ್ರಿ ಅವರ? ಈ ಮನೆಗೆ ಹೆಣ್ಣಾದ್ರು ಅವರೇ, ಗಂಡ ಆದ್ರು ಅವರೇ. ಮುಂದೆ ಒಂದು ದಿನ ಈ ಮನೆಗೆ ಯಜಮಾನ ಆಗೋರು ಅವರೇ ಅಲ್ವೇನ್ರಿ ಅವರ? ಹೌದಪ್ಪ ರುದ್ರ, ನನಗೇನು 10 ಮಕ್ಕಳೇನು, ಇರೋನು ಒಬ್ಬನೇ ಮಗ. ಈ ಮನೆಗೆ ಹೆಣ್ಣಂದ್ರು ಅವನೇ, ಗಂಡು ಅಂದ್ರೆ ಅವನೇ ಈ ಮನೆಗೆ. ಅಷ್ಟೇ ಅಲ್ಲ, ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ ಇನ್ನು ಮುಂದೆ ನನಗೆ ಮಕ್ಕಳಾಗುವುದಿಲ್ಲ ಅಂತ. ನೋಡಪ್ಪ ರುದ್ರ, ಆ ನನ್ನ ಮಗನನ್ನು ನಾನು ಪಡೆಯಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಪ್ಪ, ತುಂಬಾ ಕಷ್ಟಪಟ್ಟಿದ್ದೀನಿ. ಊರಲ್ಲಿರುವ ಕಂಡ ದೇವರಿಗೆ ದಿನಾಲು ಹೋಗಿ ತುಪ್ಪದ ಅಭಿಷೇಕ ಮಾಡಿದಿನಪ್ಪ. ನಾನು 106 ಮೈಲಿ ಬರಿಗಾಲಿನಿಂದ ಪಾದಯಾತ್ರೆ ಮಾಡಿದೀವಪ್ಪ. ನಾವು 9 ತಿಂಗಳು ಒಪ್ಪತ್ತು ಊಟ ಮಾಡಿದಿನಪ್ಪ. ನಾನು ಹರಕೆಯಿಂದ ಹೆತ್ತ ಮಗ, ನನ್ನ ಮಗ ಹರಕೆಯಿಂದ ಹೆತ್ತಿದ್ದೀನಪ್ಪ. ಮಹಾದೇವಿ, ನೀನು ಮಗನನ್ನು ಹಡಿಬೇಕಾದ್ರೆ ನೀನೊಬ್ಬಳೆ ಆ ದೇವರ ಹತ್ತಿರ ಹರಿಕೆ ಹೊತ್ತಿಲ್ಲ. ನಮ್ಮ ಮನೆತನದ ಮಕ್ಕಳ ಭಾಗ್ಯಕ್ಕಾಗಿ ಈ ನಮ್ಮ ರುದ್ರ ಕೂಡ ದೇವರಲ್ಲಿ ಹರಿಕೆ ಹೊತ್ತಿದ್ದ. ಹೌದೇನು? ಹೌದು ಮಗವೇ, ನಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿ ಬಂದ್ರೆ ಇವನು ಈ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಕೆ ಹೊತ್ತಿದ್ದ. ಇವನು ಸಣ್ಣವನಾಗಿ ಈ ಮನೆತನದಲ್ಲಿ ದುಡಿಯುತ್ತಾ ಬಂದ್ರು ಕೂಡ ಈ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೆ ಮಗವೇ. ರುದ್ರ, ವಯಸ್ಸಿನಲ್ಲಿ ನನಗಿಂತಲೂ ಸಣ್ಣವನು ನೀನು, ನೀತಿಯಲ್ಲಿ
ನನಗಿಂತಲೂ ತುಂಬಾ ದೊಡ್ಡವನಾಗ್ಬಿಟ್ಟೆಪ್ಪ, ತುಂಬಾ ದೊಡ್ಡವನಾಗ್ಬಿಟ್ಟೆ. ಇಂದಿನ ಸ್ವಾರ್ಥ ಸಮಾಜದಲ್ಲಿ ನಮಗ್ ಒಳ್ಳೇದು ಮಾಡಪ್ಪ ಅಂತ ದೇವರಲ್ಲಿ ಹರಕೆ ಬೇಡ್ಕೊಳ್ತಾರೆ. ನಿನಗೂ ಮದುವೆ ಆಗಿದೆ, ನಿನಗೂ ಇನ್ನೂ ಮಕ್ಕಳಾಗಿಲ್ಲ. ನಿನ್ನ ಬಗ್ಗೆ ಆ ದೇವರಲ್ಲಿ ಹರಕೆ ಬೇಡೋದು ಬಿಟ್ಟು ನಮಗೆ ಮಕ್ಕಳಾಗ್ಲಿ ಅಂತ ದೇವರಲ್ಲಿ ಹರಕೆ ಬೇಡ್ಕೊಂಡಿದೆಯೇನೋ. ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷ. ಹಾ ರುದ್ರ, ಒಂದ್ ಮಾತು ಹೇಳ್ತೀನಿ ಕೇಳು. ಇವತ್ತಿನಿಂದ ಆ ದೇವರಲ್ಲಿ ನಾನು ಹರಕೆ ಬೇಡ್ಕೊಳ್ತೀನಿ, ನಿನಗೆ ಆದಷ್ಟು ಬೇಗನೆ ಮಕ್ಕಳಾಗ್ಲಿ ಅಂತ. ಸಂತೋಷ ತಾನೆ? ಅಪ್ಪರ ಅವರ ಮತ್ತು ಮಾತಿನ ಗದ್ದದ್ಲಾಗ ನಾನು ಒಂದು ನಿಮ್ಮೊಂದು ವಿಷಯ ಹೇಳೋದ ಮರ್ಬಿಟ್ಟು ನೋಡ್ರಿ. ಏನದು? ಐತಲ್ರಿ ಅಪ್ಪರ, ನಾನು ಏನ್ ತಿದಾಳಲ್ರಿ ಅಪ್ಪರ, ಹಾ ನಿನ್ ಹೇಳ್ತಾ ಅದಳಲ್ಲ, ಅಲ್ಲಿ ಮನ್ಯಾಗ ಅದಾಳಲ್ರಿ ಅಪ್ಪರ. ಹಾ ಮನ್ಯಾಗ ಅದಳಲ್ಲ, ಏನಾಯ್ತು? ಆಯ್ಕ್ರಿ ಮತ್ತ ಅಕ್ಕಿರಿ ಮತ್ತ ಗರ್ಭಿಣಿ ಆಗ. ತುಂಬಾ ಸಂತೋಷ ರುದ್ರ, ತುಂಬಾ ಸಂತೋಷ ಅಲ್ವೋ. ಇಷ್ಟು ದಿನಗಳ ಕಾಲ ಈ ವಿಷಯ ನಮ್ಮೆದುರುಗಡೆ ಯಾಕೆ ತಿಳಿಸಲಿಲ್ವ ನೀನು? ನಾವಿಬ್ಬರು ಗಂಡ ಹೆಂಡತಿ ಆ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರಣ ಮಾಡ್ತಿದ್ದೆವು, ಈ ವಿಷಯ ನಮಗೆ ತಿಳಿಸಬಾರ್ದೇನೋ? ಅಪ್ಪಾರ ನಿಮಗೆ ಗೊತ್ತೈತಲ್ರಿ, ಮೊದ್ಲ ನಾವು ಭಾಳ ಆಸ್ತನ ಅಂತೇಳಿ, ಅದ್ರಾಗ ಬೇರೆ ಅವ್ವಾರ ಮನ್ಯಾಗಿರ್ತಾರೋ ಇಂಥ ವಿಷಯ ಭಾಳ ಆಚಿಗೆ ಬತ್ ಬಿಡ್ರಿ ಅಪ್ಪಾರ. ರುದ್ರ, ಎಂತ ಹುಚ್ಚುನೋ ನೀನು. ಬಿಚ್ಚು ಮನಸ್ಸಿದ್ದವ್ರ ಮುಂದೆ ಯಾವುದನ್ನು ಯಾವತ್ತಿಗೂ ಮುಚ್ಚಿಡಬಾರ್ದು. ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮಾತುಗಳಿಗೆ ಯಾವತ್ತಿಗೂ ನಾಚಿಕೊಳ್ಬಾರ್ದು. ನೋಡು, ನಿನ್ನ ಹೆಂಡತಿ ಹೇರಿಗೆ ಆದ ತಕ್ಷಣ ನೀನು ನಿನ್ನ ಹೆಂಡತಿ ಮಗ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡೆ. ಆ ನಿನ್ನ ಮಗನ ಕೊಳ್ಳಲ್ಲಿ ಚಿನ್ನದ ಸರ ಹಾಕಿ ನಾವು ಕಳಿಸ್ಕೊಡ್ತೀವಿ. ಯಾಕ್ರಿ ಯಾಕ್ರಿ ಹಾಗೆ ಹೇಳ್ತೀರಾ ನೀವು? ಗಂಡು ಹುಟ್ಟಿದ್ರೆ ಮನೆ ಕರ್ಕೊಂಡು ಬರ್ಬೇಕಾ? ನೀವು ಚಿನ್ನದ ಸರ ಹಾಕ್ತೀರೇನು? ಹಾಗೇನಿಲ್ಲ ರುದ್ರ, ನಿನಗೆ ಹೆಣ್ಣು ಹುಟ್ಟಿದ್ರು ಕೂಡ ಮನೆ ಕರ್ಕೊಂಡು ಬಾ, ನಾನು ನನ್ನ ಕೈಯಾರೆ ಚಿನ್ನದ ಸರ ಹಾಕ್ತೀನಿ. ಮಹಾದೇವಿ, ಈ ನಮ್ಮ ರುದ್ರನ್ಗೆ ಈ ಸಲ ಹುಟ್ಟೋದು ಗಂಡು ಮಗು. ಇಲ್ಲ ರೀ, ಹೆಣ್ಣು ಹುಟ್ಟುತ್ತೆ. ಇಲ್ಲ, ಗಂಡು ಹೆಣ್ಣು ಗಂಡು. ಹೆಣ್ಣು. ರುದ್ರ, ಇವಳೇನ್ ಬೇಕಾದ್ರೂ ಹೇಳಿ, ಈ ಸಲ ನಿನಗೆ ಹುಟ್ಟೋದು ಗಂಡು ಮಗುನೇ. ಚಾಲೆಂಜ್. ರುದ್ರ, ಅಪ್ಪರ 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 ಆಯ್ತ್ರಿ ಅವರ. ಅಪ್ಪರ ಅವರ, ನೀವ್ ಯಾಕೆ ಹಿಂಗ್ ಜಗಳ ಆಡಕತ್ತೀರಿ? ಏ ಹಂಗೇನಿಲ್ರಿ ಅಪ್ಪರ. ಆಕಿ ಮೊದಲು ನಾನು ಹೆಂಡತಿ ತಣ್ಣಗ ಹಡಿದಾರ ಹಡಿಲಿಕ್ಕೆ, ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ, ಆಮೇಲೆ ನೀವು ಯಾರ್ಯಾರು ಏನೇನು ಹಾಕ್ಬೇಕಂತಿರಲ್ಲ ಹಾಕೋರಂತೀರ. ಅಪ್ಪರ ಅವರ, ನಾನು ಹೆಂಡತಿ ಊರಿಗೆ ಹೋಗಿ ಬರ್ತೇನೆ ರೀ ಅಪ್ಪರ. ನಾನು ಹೆಂಡತಿ ಚಲೋ ತಂಗ ಅಡಿಲ್ಲ ಅಂತೇಳಿ ನೀವಿಬ್ರು ನನಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕ್ರಿ. ಮತ್ತ ಮಹಾದೇವಿ, ಈ ನಮ್ಮ ರುದ್ರ ಮುತ್ತಿನಂಥ ಮನುಷ್ಯ ನೋಡು. ಹೌದು ರೀ, ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ಮತ್ತೆ ನಾನು ಯಾರಂತ ನಿಮಗೆ ಗೊತ್ತು ತಾನೆ? ನೀನು ಅಂತಿಂತ ಹೆಣ್ಣಲ್ಲ ಮಾದೇವಿ. ಮತ್ತೆ ಯಾರು? ಈ ನನ್ನ ಬಾಳಿನ ಸೌಭಾಗ್ಯದ ಲಕ್ಷ್ಮಿ ಕಣೆ ನೀನು, ಲಕ್ಷ್ಮಿ. ಹೌದು ಹೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ರಸಿಕರಾಜ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಓಹೋ ಆಹಾ, la la la.
ಹಾದಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಆಹಾ ಆಹಾ ಆ ಅನುಗಾಲ 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 ಅನುರಾಗ ಶುಭಯೋಗ ಗರಿಸ ಗರಿಸರಿದ ಗರಿಸ ಗರಿಸರಿದ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಮಾದೇವಿ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಓಹೋ ಆಹಾ ಮಾಸಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ಆ ಆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಓಹೋ ಲಾ 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 ಲಾ